ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಒಂದು ಹೋರಾಟ ಕೈ ಹಾಕ್ದಾಗ ಈ ತರ ನಾಯಿಗಳು ಬಂದ್ಬಿಟ್ಟು ಅಡ್ಡ ಹಾಕ್ತವೆ. ಅವ್ನ್ ಸಖತ್ ಕ್ವಾಟ್ಲೆ ಮಗ ಚಾನಲ್, ಅವನ್ನ ನಾಯಿ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ತ್ರಿಶೂಲ್ ಅಂತ ಇದಾನಲ್ಲ, ಅವನ ಹೆಸರನ್ನ ಸುಳ್ಳು ಹೇಳ್ಕೊಂಡಿದ್ದಾನೆ, ಸೂರ್ಯ ಅಂತ ಹೇಳಿದಾನೆ. ಹಾಗೆ ಅವ್ನು ಪದೇ ಪದೇ ಕ್ಯಾಪ್ ನ ಅವನ ಮುಖಾನ ಮುಚ್ಕೊಂತಾನೆ ಅಂತಿತ್ತು. ನಾನು ಡ್ಯೂಟಿಗೆ ಅವ್ನು ಡ್ಯೂಟಿಗೆ ಹೋಗಿ ಬರೋಣ ಬಾ, 10,000 ಕೊಡ್ತೀನಿ ಅಂದ. ಆ ಬಡ್ಡಿ ಮಗ ₹1 ದುಡ್ಡು ಕೊಡ್ಲಿಲ್ಲ. ಸರ್ ನಾನು ಇವತ್ತು ಮಾಡ್ಕೊಂಡು ಸತ್ತೋಗ್ತೀನಿ ಅನ್ನೋರು ಫೋನ್ ಮಾಡಿದ್ದಾರೆ. ಅವ್ರು ಪ್ರತಿಯೊಬ್ಬರ ಕಾಲ್ನ ನಾನು ರಿಸೀವ್ ಮಾಡಿ ಅವ್ರ ಹತ್ರ ಮಾತಾಡಿದ್ದೀನಿ. ನೋಡಿ ಬ್ರದರ್, ನಾನು ಹಾಕಿರೋ ಗೋಲ್ಡ್ ಫೇಕ್ ಆಗಿರ್ಬೋದಣ್ಣ, ಬಟ್ ನನ್ನ ಇವಾಗಿನ ಪರಿಸ್ಥಿತಿ ಹಂಗಿದೆಯಣ್ಣ. ಜೈ ಸೂರ್ಯ ಅನ್ನೋನು ನನಗೆ ಕಾಲ್ ಮಾಡಿಬಿಟ್ಟು, ಬ್ರದರ್ ಯಾಕೆ ವಿಡಿಯೋ ಎಲ್ಲ ಡೆಲೀಟ್ ಮಾಡಿದ್ದೀರಾ ಅಂತ ಕೇಳ್ದ. ಬಟ್ ನಾನು ಅವನಿಗೆ ಹೇಳಿದೆ, ನೋಡಪ್ಪ ನನ್ನ ವೈಫ್ ಈ ತರ ಹೇಳಿದ್ದಾರೆ, ಬೇಡ ಅಂದ್ಬಿಟ್ಟು ಎಲ್ಲ ಡೆಲೀಟ್ ಮಾಡಿದ್ದೀನಿ ಅಂತ. ನನಗೆ 10 ಲಕ್ಷ ಡಿಮ್ಯಾಂಡ್ ಮಾಡ್ದ, ನನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡ್ದ ಅವನು. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೆದರ್ಕೊಂಡು ಕಷ್ಟಪಟ್ಕೊಂಡು ಜೀವನ ಯಾವತ್ತೂ ಸಾಗಿಸಿಲ್ಲ. ನನಗೆ ₹10 ಇದ್ರೂ ಬದುಕಕ್ಕೆ ಬರುತ್ತೆ, ನೀವು 10 ಕೋಟಿ ಕೊಟ್ಟರು ಬದುಕಕ್ಕೆ ಬರುತ್ತೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿರಣ್ ಹೆಡ್ದಾಳು ಮಾತಾಡೋದು. ನೋಡಿ, ಏನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಒಬ್ಬ ಯೂಟ್ಯೂಬರ್ ಜೈಸೂರ್ಯ ಸಖತ್ ಕ್ವಾಟ್ಲೆ ಮಗ, ಹಾಗೆ ಒಬ್ಬ ವ್ಯಕ್ತಿ ಯೂಟ್ಯೂಬಲ್ಲಿ ಒಬ್ಬ ಕ್ಯಾಪ್ ಹಾಕೊಂಡು ಮಾತಾಡ್ತಿದ್ದಾನಲ್ಲ, ಅವ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಹಾಗೇನೆ ನನಗೇನು 2 ಕೋಟಿ ದುಡ್ಡು ಸಿಕ್ಕಿದೆ ಅಂದ್ಬಿಟ್ಟು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ನೋಡಿ, ಫಸ್ಟ್ ಆಫ್ ಆಲು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಹಿಂದಿನ ಲೈಫ್ ಸ್ಟೈಲು, ಹಾಗೆ ನಾನು ಇವಾಗ ಇರೋ ಸದ್ಯದ ಪರಿಸ್ಥಿತಿ ಲೈಫ್ ಸ್ಟೈಲ್ನ ವೀಡಿಯೋ ಮಾಡಿ ಹಾಕಿದ್ದೆ. ಅದು ತುಂಬ ವೈರಲ್ ಆಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ನೋಡಿ, ಆನ್ಲೈನ್ ಜೂಜಾಟದ ಹಿಂದೆ ಬಿದ್ದುಬಿಟ್ಟು ನನ್ನ ಜೀವನನ ಹೇಗೆ ಸ್ಪಾಯ್ಲ್ ಮಾಡಿಕೊಂಡೆ ಅಂತ ನಾನು ಜನಗಳಿಗೆ ಹೇಳ್ತಾ ಬಂದೆ. ಓಕೆ, ನನಗೆ ಅದರಲ್ಲಿ ತುಂಬ ಜನ ಸೋತವರಿದ್ದಾರೆ, ಅವರೆಲ್ಲ ನನ್ನ ಫಾಲೋ ಮಾಡ್ಕೊಳ್ತಾ ಇದ್ರು. ಅವರು ನನಗೆ ಪ್ರತಿದಿನ ಒಂದು 500,000 ಕಾಲ್ಸ್ ಬರ್ತಾಯಿತ್ತು. ಅವರಿಗೆಲ್ಲ ನಾನು ಒಂದು ಮನವರಿಕೆ ಮಾಡ್ತಾ ಇದ್ದೆ. ನೋಡಿ ಬ್ರದರ್, ಇಲ್ಲೇನೂ ಸಿಗಲ್ಲ, ಇಲ್ಲಿ ಫೈನಲಿ ಎಂಡ್ ಆಫ್ ದಿ ಡೇ 0 ಅಂದ್ಬಿಟ್ಟೆ ಹೇಳ್ತಾ ಬಂದಿದ್ದೀನಿ. ನಾನು ಯಾರಿಗೂ ಯಾವುದೇ ಗೇಮ್ ಪ್ರಮೋಷನ್ನು ಮಾಡಿಲ್ಲ, ಯಾರೂ ನೀವು ಬೆಟ್ಟಿಂಗ್ ಆಡಿ ಅಂತ ಹೇಳಿಲ್ಲ. ಬೆಟ್ಟಿಂಗ್ನ ನಿಲ್ಲಿಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಉಳಿಸ್ಕೊಳ್ಳಿ ಅಂತಲೇ ನಾನು ಅವತ್ತಿಂದನೂ ಇವತ್ತಿನ ತನಕನೂ ಹೇಳ್ತಾ ಬಂದಿದ್ದೀನಿ. ತ್ರಿಶೂಲ್ ಅಂತ ಇದಾನಲ್ಲ, ಅವನ ಹೆಸರನ್ನ ಸುಳ್ಳು ಹೇಳ್ಕೊಂಡಿದ್ದಾನೆ, ಸೂರ್ಯ ಅಂತ ಹೇಳಿದ್ದಾನೆ. ಹಾಗೆ ಅವ್ನು ಪದೇ ಪದೇ ಕ್ಯಾಪ್ನ ಅವನ ಮುಖಾನ ಮುಚ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರಂಗೆ ಅವನ ಏರಿಯಾದಲ್ಲಿ ದುಮ್ರಳ್ಳಿ ಅಂತ ಅವನು ಮನೆ ಇರೋದು. ನೋಡಿ, ಅವನಲ್ಲಿ ಸತ್ಯ ಇದ್ರೆ ಅವನು ನನ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆನೆ ಅವನ ಹೆಸರನ್ನ ಯಾಕೆ ಸುಳ್ಳು ಹೇಳ್ಕೋಬೇಕು? ಅವನ ಹೆಸರು ತ್ರಿಶೂಲ್ ಅಂದ್ಬಿಟ್ಟು ಅವನ ಯಾಕೆ ಅವನ ಹೆಸರನ್ನ ಸೂರ್ಯ ಅಂತ ಹೇಳ್ಕೋಬೇಕು? ಅವನ ಯಾಕೆ ಪದೇ ಪದೇ ಅವನ ಕ್ಯಾಪಲ್ಲಿ ಮುಖ ಮುಚ್ಕೋಬೇಕು? ಓಕೆ, ವಿಡಿಯೋಗಳು ಡೆಲಿಟ್ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇವನು ಸಖತ್ ಕ್ವಾಟ್ಲೆ ಮಗ ಅಂತ ಯೂಟ್ಯೂಬರು, ನನ್ನ ಫಸ್ಟ್ ಇಂಟರ್ವ್ಯೂ ಅವನೇ ತಗೊಂಡಿದ್ದು. ನೋಡಿ, ಅವ್ನು ನನ್ನ ಹತ್ರ ಬರೋಷ್ಟೊತ್ತಿಗೆ ಅವನಿಗೆ ಒಂದು 100 ಜನ ಸಬ್ಸ್ಕ್ರೈಬರ್ ಇದ್ರು. ಬಂದ್ಬಿಟ್ಟು ನನ್ನ ಕಾಲ್ ಹಿಡ್ಕೊಂಡ, ಬ್ರದರ್ ನಾನು ಈ ಥರ ಆನ್ಲೈನ್ ಗೇಮ್ ಮಾಡಿ ಒಂದು 30 ಲಕ್ಷ ಸೋತಿದ್ದೀನಿ, ದಯವಿಟ್ಟು ನನಗೊಂದು ನಿಮ್ಮದು ವಿಡಿಯೋ ಕೊಡಿ, ನನ್ನ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ ಇದರಿಂದ. ಆಲ್ರೆಡಿ ನನ್ನ ವಿಡಿಯೋಗಳು ಮಿಲಿಯನ್ಸ್ ಗಟ್ಟಲೆ ಓಡ್ತಾ ಇತ್ತು. ಹಾಗಾಗ್ಬಿಟ್ಟು ಟ್ರೆಂಡಲ್ಲಿ ಇದ್ದೀರಾ ನೀವು, ನಿಮ್ಮ ವಿಡಿಯೋ ಮಾಡ್ಕೊಂಡ್ರೆ ನನ್ನ ಚಾನಲ್ ಇಂಪ್ರೂವ್ ಆಗುತ್ತೆ ಬ್ರದರ್, ನಾನೇನೋ ಒಂದು ತನ್ನ ತಿನ್ನಕ್ಕೆ ಒಂದು ದಾರಿ ಆಗುತ್ತೆ ಅಂದ್ಬಿಟ್ಟು ಅವ್ನು ಬಂದು ನನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಅವನಿಗೊಂದು ಇಂಟರ್ವ್ಯೂ ಕೊಟ್ಟೆ. ಹಾಗೆಯೇ ಅವನು ಸೂರ್ಯ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಲ್ಲ, ಅವನ ಹೆಸರು ತ್ರಿಶೂಲ್ ಅಂದ್ಬಿಟ್ಟು. ಆತ ಹೇಳೋ ಪ್ರಕಾರನೇ ನನಗೆ ಇಡೀ ಪ್ರಪಂಚದ ಮೂಲೆಯಿಂದನೂ ಕಾಲ್ಸ್ ಬರುತ್ತೆ. ಜರ್ಮನಿ, ಜಪಾನು, ಲಂಡನ್ನು, ಇಂಗ್ಲೆಂಡು, ಹಾಗೇನೆ ಸೌದಿ, ಕುವೈತು, ದುಬೈ, ಇಲ್ಲಿಂದೆಲ್ಲ ಫೋನ್ ಮಾಡಿದ್ದಾರೆ. ಎಲ್ಲ ನೊಂದಿರೋರೆ, ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡಿರೋರು ಇದ್ದಾರೆ. ಸರ್ ನಾನು ಇವತ್ತು ಮಾಡ್ಕೊಂಡು ಸತ್ತೋಗ್ತೀನಿ ಅನ್ನೋರು ಫೋನ್ ಮಾಡಿದ್ದಾರೆ. ಅವ್ರು ಪ್ರತಿಯೊಬ್ಬರ ಕಾಲ್ನ ನಾನು ರಿಸೀವ್ ಮಾಡಿ ಅವ್ರ ಹತ್ರ ಮಾತಾಡಿದ್ದೀನಿ. ನೋಡಿ ಬ್ರದರ್, ದಾರಿ ಇದೆ, ದುಡ್ಡು ಎಲ್ಲದಕ್ಕೂ ದುಡ್ಡು ಒಂದೇ ಮುಖ್ಯ ಅಲ್ಲ, ಜೀವನ ಇದೆ, ಏನು ಬೇಕಾದ್ರೂ ಮಾಡಿ ಸಂಪಾದನೆ ಮಾಡ್ಬೋದು, ದುಡ್ಡು ಯಾವತ್ತು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಜೀವನ ಒಂದ್ಸತಿ ಜೀವ ಕಳ್ಕೊಂಡ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ರೋಡಿಗೆ ಬಿಟ್ಟಂಗೆ ಆಗುತ್ತೆ. ದಯವಿಟ್ಟು ನೀವು ಯಾರು ಆ ಕೆಲಸಕ್ಕೆ ಕೈ ಹಾಕ್ಬೇಡಿ ಅಂತಲೂ ಹೇಳಿದ್ದೀನಿ. ಪ್ರತಿಯೊಂದು ಕಾಲನ್ನು ರಿಸೀವ್ ಮಾಡಿ ಅವರಿಗೆ ಧೈರ್ಯ ತುಂಬಿದ್ದೀನಿ. ಅದು ನನ್ನಲ್ಲಿ ಗ್ರೇಟ್ಫುಲ್ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಮಾಡ್ತಿರೋದೇ ಒಂದು ಸಮಾಜಮುಖಿ ಕೆಲಸ. ಇದು ಈ ಥರ ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಒಂದು ಹೋರಾಟ ಕೈ ಹಾಕ್ದಾಗ ಈ ಥರ ನಾಯಿಗಳು ಬಂದ್ಬಿಟ್ಟು ಅಡ್ಡ ಹಾಕ್ತವೆ. ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ನಾಯಿಗಳು, ಆನೆ ರೋಡಲ್ಲಿ ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ. ಅವ್ನ್ ಸಖತ್ ಕ್ವಾಟ್ಲೆ ಮಗ ಚಾನಲ್, ಅವನ್ನ ನಾಯಿ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆ ನಾಯಿಗಾರು ನಿಯತ್ತಿರುತ್ತೆ, ಬಟ್ ಈ ನನ್ನ ಮಗನಿಗೆ ನಿಯತ್ತಿಲ್ಲ ಅಂತ ಅದಕ್ಕೆ ನಾಯಿಗಿಂತನೂ ಕಡೆಯಾದ ಜೀವನ ಅವನದು. ಜೊತೆನೆ ಒಬ್ಬ ತ್ರಿಶೂಲ್ ಅಂದ್ಬಿಟ್ಟು ಅವನ ಹೆಸರನ್ನ ಯೂಟ್ಯೂಬ್ ಅಲ್ಲಿ ಸುಳ್ಳು ಹೇಳಿದ್ದಾನೆ, ಸೂರ್ಯ ಅಂದ್ಬಿಟ್ಟು. ನೋಡಿ, ಅವನು ಬಂದ್ಬಿಟ್ಟು ಮಾದನಾಯಕನಹಳ್ಳಿ ನಿವಾಸಿ. ಮಾದನಾಯಕನಹಳ್ಳಿ ಒಳಗಡೆ ಬರುತ್ತೆ ಅವನ ಮನೆ ಬಂದ್ಬಿಟ್ಟು. ತ್ರಿಶೂಲ್ ಅಂದ್ಬಿಟ್ಟು ಅವನ ಹೆಸರು. ಅವ್ನು ಹೇಳಿದ್ದೆಲ್ಲ ಸತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ಅವನು ನನ್ನ ಲಾರಿಲಿ ಕರ್ಕೊಂಡು ಹೋಗಿದ್ದ. ಅವನು ನನಗೆ ಇನ್ಸ್ಟಾಗ್ರಾಮಲ್ಲೇ ಫ್ರೆಂಡ್ ಆಗಿದ್ದು, ಲಾರಿಲಿ ಕರ್ಕೊಂಡು ಹೋಗಿದ್ದ. ಬಟ್ ಅವನೇನು ಫ್ರೀಯಾಗಿ ನನ್ನೇನು ಸೆಕ್ಯೂರ್ ಮಾಡಿಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಾಗ ನನಗೆ ರೂಮ್ ಕೊಟ್ಟವರು ಗಂಗಾಧರ್ ಅಂದ್ಬಿಟ್ಟು. ಇವಂದು ಏನು ₹1 ಅಲ್ಲಿ ಪಾತ್ರ ಇಲ್ಲ. ನಾನು ಡ್ಯೂಟಿ ಮಾಡ್ತಾ ಇದ್ದೆ, ನನ್ನ ಹತ್ರ ಹೆವಿ ಲೈಸೆನ್ಸ್ ಇತ್ತು. ನಾನು ಡ್ಯೂಟಿಗೆ ಅವ್ನು ಡ್ಯೂಟಿಗೆ ಹೋಗಿ ಬರೋಣ ಬಾ, 10,000 ಕೊಡ್ತೀನಿ ಅಂದ. ಆ ಬಡ್ಡಿ ಮಗ ₹1 ದುಡ್ಡು ಕೊಡಲಿಲ್ಲ.
ಆದ್ಮೇಲೆ ನನ್ನ ವಿಡಿಯೋಗಳು ಡಿಲೀಟ್ ಆದ್ಮೇಲೆ ಒಂದಿನ ಅವನು ಜೈಸೂರ್ಯ ಅನ್ನೋನು ನನಗೆ ಕಾಲ್ ಮಾಡಿಬಿಟ್ಟು, ಬ್ರದರ್ ಯಾಕೆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದೀರಾ ಅಂತ ಕೇಳ್ದ. ಬಟ್ ನಾನು ಅವನಿಗೆ ಹೇಳಿದೆ, ನೋಡಪ್ಪ ನನ್ನ ವೈಫ್ ಈ ಥರ ಹೇಳಿದ್ದಾರೆ, ಬೇಡ ಅಂದ್ಬಿಟ್ಟೆಲ್ಲ ಡಿಲೀಟ್ ಮಾಡಿದ್ದೀನಿ ಅಂತ. ಅವನೇನು ಅಂದ್ಕೊಂಡ, ನನಗೆ ಯಾವುದೋ ಮೂಲದಿಂದ ಸೆಟ್ಲ್ಮೆಂಟ್ ಸಿಕ್ಕಿದೆ, ನಿಮಗೆ 2 ಕೋಟಿ ಸಿಕ್ಕಿದೆ, 4 ಕೋಟಿ ಸಿಕ್ಕಿದೆ ಅಂದ್ಬಿಟ್ಟು ನನಗೆ 10 ಲಕ್ಷ ಡಿಮ್ಯಾಂಡ್ ಮಾಡ್ದ. ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ದ ಅವನು. ಬಟ್ ನಾನು ಹೇಳಿದೆ, ಇಲ್ಲಪ್ಪ ನನ್ನ ಹತ್ರ ನನ್ನ ಮಗು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಅಂತ ಅವನ ಹತ್ರ ಕೇಳಿದೆ. ಆದರೂ ಅವನು ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನಗೇನೋ ದುಡ್ಡು ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವನು ಬಂದ್ಬಿಟ್ಟು ಈ ಥರ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದಾನೆ. ಯಾವುದೇ ಸೆಟ್ಲ್ಮೆಂಟ್ ಆಗಿಲ್ಲ, ನನಗೆ ಯಾರೂ 1 ರೂಪಾಯಿನೂ ಕೊಟ್ಟಿಲ್ಲ. ನನ್ನ ಪರಿಸ್ಥಿತಿ ನನಗೆ ಗೊತ್ತಿದೆ. ನನಗೆ ಯಾಕೆ ಅಂತ ಹೇಳಿದ್ರೆ, ನೋಡಿ, ಒಂದು ಊರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಎದುರಾಕೊಂಡ್ರೇನೆ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಎದುರಾಕೊಂಡಿರೋದು ಒಬ್ಬ ದೊಡ್ಡ ಹ್ಯಾಂಡು, ಆಮೇಲೆ ದೊಡ್ಡ ಈ ಆನ್ಲೈನ್ ಗ್ಯಾಮ್ಲಿಂಗ್ ಅನ್ನೋದು ಒಂದು ದೊಡ್ಡ ದಂಧೆ. ಇದರಲ್ಲಿ ನಾವೆಲ್ಲ ಸಣ್ಣವರು, ಇದ್ರನ್ನ ನಾವು ಯಾರು ಎದುರಾಕೋಣಕ್ಕೆ ಹೋದ್ರೆ ನಮ್ಮ ನೆಲ್ಲಿ ತುಳಿಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಮಾಡಿರ್ತಾರೆ. ನೋಡಿ, ನನ್ನ ಮೇಲೆ ಇಡೀ ಕರ್ನಾಟಕದಲ್ಲಿ 5 ಡಿಸ್ಟಿಕಲ್ಲಿ FIR ಮಾಡಿಸಿದ್ದಾರೆ. ನಾನು ಕೋರ್ಟಿಗೆ ಅಲಿಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿರೋ ವಿಡಿಯೋಗಳೆಲ್ಲ ಡಿಲೀಟ್ ಆಗಿತ್ತು. ಕಾರಣ ಇಷ್ಟೇ, ನನ್ನ ವೈಫು ನನಗೆ ಬಂದ್ಬಿಟ್ಟು, ನೋಡ್ರಿ ನಿಮಗೆ ಯಾಕ್ರಿ ಊರು ಸಾಬ್ರಿ, ಬೇಡ ಬಿಟ್ಬಿಡಿ, ನಿಮಗೂ 2 ಜನ ಮಕ್ಕಳಿದ್ದಾರೆ, ಇದರಿಂದ ನಮಗೇನು ಸಿಗೋದಿಲ್ಲ, ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡಿದ್ದೀರಾ, ಯಾರು ನಮಗೊಂದು kg ಅಕ್ಕಿ ಇಲ್ಲ ಅಂದ್ರೂ ಯಾರೂ ಕೊಡ್ಸಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ನೋಡಿ, ಜನಗಳಿಗೆ ತುಂಬ ಶಾರ್ಟ್ ಮೆಮೊರಿ. ಇವಾಗ ಹೆಲ್ಪ್ ಮಾಡಿದ್ನ ಸೆಕೆಂಡಿಗೆ ಮರ್ತು ಬಿಡ್ತಾರೆ. ನಿಮಗೆ ಯಾಕೆ ಬೇಕು? ನಿಮ್ಮದೇ ಆದ ಒಂದು ಮುದ್ದಾದ ಸಂಸಾರ ಇದೆ, ಮುದ್ದಾದ ಮಕ್ಕಳಿದ್ದಾವೆ, ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವಳು ಹೇಳ್ಬಿಟ್ಟು ನನ್ನ ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ಲು. ನೋಡಿ ಸ್ನೇಹಿತರೆ, ನಾನು ಆನ್ಲೈನಲ್ಲಿ ಆಟ ಆಡಿ ಸೋತಿರೋದಕ್ಕೆ ನನ್ನ ಹತ್ರ ವಿತ್ ಪ್ರೂಫ್ ನಾನು ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ನಾನು ಇಟ್ಕೊಂಡಿದ್ದೀನಿ. ಅವ್ರು ಹೇಳ್ತಾರೆ, ನೀನು ಹಾಕಿರೋ ಗೋಲ್ಡ್ ಫೇಕು. ಆಗ್ಲಣ್ಣ, ನಾನು ಹಾಕಿರೋ ಗೋಲ್ಡ್ ಫೇಕ್ ಆಗಿರ್ಬೋದಣ್ಣ, ಬಟ್ ನನ್ನ ಇವಾಗಿನ ಪರಿಸ್ಥಿತಿ ಹಂಗಿದೆಯಣ್ಣ. ನೀನು ಫೇಕು ಅಂತ ಹೇಳೋಕ್ಕೆ ನಾನು ಪ್ರತಿಯೊಂದು ಬಿಲ್ಲು ಇಟ್ಕೊಂಡಿದ್ದೀನಿ. ನಾನು ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ, ಪ್ರತಿಯೊಂದು ಬಿಲ್ಲು ನನ್ನ ಹತ್ರ ಇದೆ. ಅವರು ಅಲಿಗೇಷನ್ ಮಾಡಿದಾರಲ್ಲ, ಅವರಷ್ಟು ರಿಯಾಲಿಟಿ ಅವರಾಗಿದ್ದರೆ, ಅವರಷ್ಟು ಸತ್ಯ ಮಾತಾಡ್ತಾ ಇದ್ರೆ, ಫಸ್ಟ್ ಅವ್ರ ಹೆಸರುಗಳನ್ನ ಸರಿಯಾಗಿ ಹೇಳ್ಕೊಂಡ್ಲಿ, ಆಮೇಲೆ ಬಂದು ಕೇಳಲಿ. ಅವ್ರೇನು ಕೇಳಿದ್ರು ಅದನ್ನು ಕೊಡೋ ತಾಕತ್ತು ನನ್ನ ಹತ್ರ ಇದೆ. ಆ ತಾಕತ್ತು ಇಲ್ಲದೆ ಇದ್ದಿದ್ರೆ ನಾನು ಬಂದು ವಿಡಿಯೋ ಮಾಡ್ತಾ ಇರಲಿಲ್ಲ. ನನ್ನ ಹತ್ರ ಪಿನ್ ಟು ಪಿನ್ ಸಾಕ್ಷಿ ಇದೆ. ನಾನು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಪಿನ್ ಟು ಪಿನ್ ಒಂದು ಆಧಾರ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲದ ಯಾರು ಕರೆದ್ರೂ ಬೇಕಾದ್ರೆ ಬಂದ್ಬಿಟ್ಟು ತೋರಿಸೋ ಒಂದು ಕೆಪಾಸಿಟಿ ನನಗಿದೆ. ಅಷ್ಟು ರಿಯಾಲಿಟಿಯಾಗಿ ನಾನಿದ್ದೀನಿ. ಅವರು ಅಲಿಗೇಷನ್ ಮಾಡಿದಾರಲ್ಲ, ಅವರಷ್ಟು ರಿಯಾಲಿಟಿ ಅವರಾಗಿದ್ದರೆ, ಅವರಷ್ಟು ಸತ್ಯ ಮಾತಾಡ್ತಾ ಇದ್ರೆ, ಫಸ್ಟ್ ಅವ್ರ ಹೆಸರುಗಳನ್ನ ಸರಿಯಾಗಿ ಹೇಳ್ಕೊಂಡ್ಲಿ. ಎಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ನನಗೆ ಯಾವುದೂ ದುಡ್ಡು ಬಂದಿಲ್ಲ. ದುಡ್ಡು ಬಂದಿದ್ರೆ, ಇವಾಗ ದುಡ್ಡು ಬಂದಿದೆ ಅಂತ ಹೇಳ್ಕೊಳ್ಳಿ, ಅದು ನನ್ನ ಟ್ಯಾಲೆಂಟಲ್ಲಿ ಬಂದಿರ್ಬೋದು. ಬಟ್ 2 ಕೋಟಿ 4 ಕೋಟಿ 5 ಕೋಟಿ ಆ ಥರ ದುಡ್ಡು ಯಾವುದೂ ನನಗೆ ಬಂದಿಲ್ಲ. ನನಗೆ ಕೆಲವು ಪ್ರಮೋಷನ್ಗಳು ಸಿಕ್ಕಿದ್ದಾವೆ, ಕೆಲವು ಬ್ರ್ಯಾಂಡ್ ಕೊಲಾಬ್ರೇಷನ್ಗಳು ಸಿಕ್ಕಿದ್ದಾವೆ. ಅದರಲ್ಲಿ ನಾನು ಸ್ವಲ್ಪ ನನ್ನ ಖರ್ಚಿಗಾಗೋಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಜನಗಳು ಇವ್ರು ಏನೋ ನನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನನ್ನನ್ನು ಇದ್ರೊಳಗಡೆ ಏನೋ ಸಿಗಾಕ್ಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನು ಅದಕ್ಕೆಲ್ಲ ಸಿಗಾಕೋಣೋ ಮಗ ಅಲ್ಲ. ನೋಡಿ, ಅವನು ಯಾರೋ ಸಖತ್ ಕ್ವಾಟ್ಲೆ ಮಗ ಅನ್ನೋ ಚಾನಲ್ ಮೇಲೆ ಆಲ್ರೆಡಿ ನಾನು ಒಂದು ಕಂಪ್ಲೇಂಟ್ FIR ಮಾಡಿಸಿದ್ದೀನಿ. ಹಾಗೆಯೇ ಒಂದು ನನ್ನ ಮಕ್ಕಳನ್ನ, ಹಾಗೆ ನನ್ನ ವಿತೌಟ್ ಪರ್ಮಿಷನ್, ನನ್ನ ಪರ್ಮಿಷನ್ ಇಲ್ದಲೇ ನನ್ನ ವೀಡಿಯೋಗಳನ್ನೆಲ್ಲ ಹಾಕಿದ್ದಾನೆ. ಹಾಗಾಗ್ಬಿಟ್ಟು ಅದನ್ನ FIR ಮಾಡಿಸಿದ್ದೀನಿ. ಅವನು ಆಲ್ರೆಡಿ ಅದನ್ನು ಡಿಲೀಟ್ ಮಾಡಿದ್ದಾನೆ. ಅದು 8 ಲಕ್ಷ ವ್ಯೂಸ್ ಆಗಿತ್ತು, ಅದನ್ನು ಡಿಲೀಟ್ ಮಾಡಿದ್ದಾನೆ. ಅವನಿಗೆ ಬೇರೆ ದಾರಿ ಸಿಗ್ದಲೇ ಮತ್ತೆ ನನ್ನನ್ನೇ ಇಟ್ಕೊಂಡು ಈ ಥರ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇದ್ದಾನೆ.